ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮ್ಮನ್ನು ಕರ್ನಾಟಕದ ಅತಿ ಉತ್ತರ ಭಾಗವಾದ ಬೀದರ್ ಜಿಲ್ಲೆಯ ಒಂದು ನಿಗೂಢ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಊರೆಲ್ಲ ಬಿಸಿಲಿನ ಬೇಗೆಯಿಂದ ಬಳಲುತ್ತಿದ್ದರೂ, ಸುತ್ತಲಿನ ಕೆರೆ ಕಟ್ಟೆಗಳು ಬತ್ತಿ ಹೋದರೂ ಈ ಜಾಗದಲ್ಲಿ ಮಾತ್ರ ಗಂಗೆ ನಿರಂತರವಾಗಿ ಹರಿಯುತ್ತಾಳೆ. ಹೌದು, ನಾವು ಮಾತನಾಡುತ್ತಿರುವುದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರ ಸಮೀಪವಿರುವ ಗಾಯಮುಖ ಗುಪ್ತಲಿಂಗೇಶ್ವರ ಕ್ಷೇತ್ರದ ಬಗ್ಗೆ. ಇಲ್ಲಿನ ನಂದಿಯ ಬಾಯಿಯಿಂದ ಬರುವ ನೀರು ಎಲ್ಲಿಂದ ಬರುತ್ತದೆ, ಆ ನೀರಿನಲ್ಲಿ ಯಾವ ಪವಾಡ ಅಡಗಿದೆ, ಇಂದಿನ ವಿಡಿಯೋದಲ್ಲಿ ಆ ಎಲ್ಲ ರಹಸ್ಯಗಳನ್ನು ಬಿಚ್ಚಿಡೋಣ. ಕ್ಷೇತ್ರದ ಭೌಗೋಳಿಕತೆ ಮತ್ತು ಇತಿಹಾಸ. ಬೀದರ್ ಜಿಲ್ಲೆಯ ಖಾನಾಪುರ ಅವಧಿಯ ಹತ್ತಿರ ಈ ಅದ್ಭುತ ಕ್ಷೇತ್ರ ನೆಲೆಸಿದೆ. ಇದನ್ನು ಗಾಯಮುಖ ಕ್ಷೇತ್ರ ಎಂದೂ ಕರೆಯುತ್ತಾರೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಬಹಳ ಹಿಂದೆ ಈ ಭಾಗದಲ್ಲಿ ದಟ್ಟವಾದ ಅರಣ್ಯವಿತ್ತು. ಇಂದಿಗೂ ಆ ಪ್ರಶಾಂತತೆ ಇಲ್ಲಿ ಮನೆ ಮಾಡಿದೆ. ಈ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನವಲ್ಲ, ಇದೊಂದು ಐತಿಹಾಸಿಕ ಮತ್ತು ದಿವ್ಯ ಶಕ್ತಿಯ ಕೇಂದ್ರ. ಇಲ್ಲಿರುವ ಶಿವಲಿಂಗವು ಗುಪ್ತವಾಗಿರುವುದರಿಂದ ಇದಕ್ಕೆ ಗುಪ್ತಲಿಂಗೇಶ್ವರ ಎಂಬ ಹೆಸರು ಬಂದಿದೆ. ಗಾಯಮುಖದ ರಹಸ್ಯ. ಭತ್ತದ ಗಂಗೆ. ಈ ಕ್ಷೇತ್ರದ ಅತ್ಯಂತ ದೊಡ್ಡ ಆಶ್ಚರ್ಯ ಎಂದರೆ ಗಾಯಮುಖ ಅಥವಾ ಹಸುವಿನ ಮುಖದ ಆಕಾರದಿಂದ ಹರಿಯುವ ನೀರಿನ ಧಾರೆ. ಪುರಾಣಗಳ ಪ್ರಕಾರ ಕಾಶಿಯ ಗಂಗೆ ಇಲ್ಲಿಗೆ ಹರಿದು ಬರುತ್ತಾಳೆ ಎಂಬ ನಂಬಿಕೆ ಇದೆ. ಆಶ್ಚರ್ಯಕರ ಸಂಗತಿ ಎಂದರೆ ಎಂತಹ ಕಡು ಬೇಸಿಗೆ ಇರಲಿ ಅಥವಾ ಭೀಕರ ಬರಗಾಲವೇ ಇರಲಿ, ಈ ನಂದಿಯ ಬಾಯಿಯಿಂದ ಬರುವ ನೀರಿನ ಧಾರೆ ಮಾತ್ರ ಎಂದಿಗೂ ಕಮ್ಮಿಯಾಗುವುದಿಲ್ಲ. ವಿಜ್ಞಾನಕ್ಕೂ ನಿಲುಕದ ಈ ಜೀವಸೆಲೆ ಇಲ್ಲಿನ ಭಕ್ತರ ಪಾಲಿನ ಜೀವ ನದಿ. ಈ ನೀರು ನಿರಂತರವಾಗಿ ಹರಿದು ದೇವಸ್ಥಾನದ ಮುಂಭಾಗವಿರುವ ಕಲ್ಯಾಣಿಯನ್ನು ಸೇರುತ್ತದೆ. ಔಷಧೀಯ ಗುಣ ಮತ್ತು ಇಲ್ಲಿ ನಡೆಯುವ ಪವಾಡಗಳು. ಗೆಳೆಯರೇ, ಈ ನೀರಿನ ಬಗ್ಗೆ ಇರುವ ಮತ್ತೊಂದು ನಂಬಲಾಗದ ಸಂಗತಿ ಎಂದರೆ ಇದರ ಔಷಧೀಯ ಗುಣಗಳು. ಇಲ್ಲಿನ ತೀರ್ಥವು ಚರ್ಮ ರೋಗವನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಈ ನೀರಿನ ಸ್ನಾನ ಮಾಡುವುದು ಮತ್ತು ಇದನ್ನು ಸೇವಿಸುವುದು ರಾಮಬಾಣ ಎಂಬ ನಂಬಿಕೆ ಭಕ್ತರಲ್ಲಿದೆ. ದೂರ ದೂರುಗಳಿಂದ ಜನರು ಕೇವಲ ಈ ಪವಿತ್ರ ನೀರಿನಿಂದ ತಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ. ಇದು ಕೇವಲ ನಂಬಿಕೆ ಅಲ್ಲ, ನೂರಾರು ವರ್ಷಗಳಿಂದ ನಡೆದು ಬಂದಿರುವ ಪವಾಡ. ಗುಪ್ತಲಿಂಗೇಶ್ವರನ ದರ್ಶನ ಮತ್ತು ಸಿಂಹ ರಾಶಿಯ ಮಹತ್ವ. ಇನ್ನು ದೇವಸ್ಥಾನದ ಒಳಗೆ ಹೋದರೆ ನಿಮಗೆ ಕಾಣಸಿಗುವುದು ಅದ್ಭುತವಾಗಿ ಕೆತ್ತಲ್ಪಟ್ಟ ಶಿವಲಿಂಗ. ಇದನ್ನು ಗುಪ್ತಲಿಂಗೇಶ್ವರ ಎಂದು ಕರೆಯಲು ವಿಶೇಷ ಕಾರಣವಿದೆ. ಈ ಲಿಂಗವು ನೀರಿನ ಸೆಲೆಯ ನಡುವೆ ಅಡಗಿದಂತೆ ಕಾಣುತ್ತದೆ. ಇನ್ನು ಸಿಂಹ ರಾಶಿಯವರಿಗೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿದ್ದು, ಸೂರ್ಯನಿಗೆ ಪ್ರಿಯನಾದವನು ಪರಶಿವನು. ಈ ರಾಶಿಯವರು ಇಲ್ಲಿಗೆ ಬಂದು ಶಾಂತೇಶ ರೂಪಿಯಾದ ಈ ಶಿವನಿಗೆ ಪೂಜೆ ಸಲ್ಲಿಸಿದರೆ ಅವರ ಜೀವನದಲ್ಲಿರುವ ಶನಿ ದೋಷಗಳು ಮತ್ತು ಮಾನಸಿಕ ಒತ್ತಡಗಳು ದೂರವಾಗುತ್ತವೆ ಎಂಬ ವಿಶ್ವಾಸವಿದೆ. ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರವಾಸಿ ಮಾಹಿತಿ. ಈಗ ಈ ಕ್ಷೇತ್ರವು ಕೇವಲ ಭಕ್ತರಿಗೆ ಮಾತ್ರವಲ್ಲದೆ ಪ್ರವಾಸಿಗರಿಗೂ ನೆಚ್ಚಿನ ತಾಣವಾಗುತ್ತಿದೆ. ಸರ್ಕಾರವು ಇಲ್ಲಿನ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬೀದರ್ ಜಿಲ್ಲೆಯಿಂದ ಸುಮಾರು 40ರಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ತಲುಪಿಕೊಳ್ಳಲು ಬಸ್ಸು ಮತ್ತು ಖಾಸಗಿ ವಾಹನಗಳ ಸೌಕರ್ಯವಿದೆ. ಬಾಲ್ಕಿಯ ಮೂಲಕವೂ ಇಲ್ಲಿಗೆ ಸುಲಭವಾಗಿ ಬರಬಹುದು. ನೀವು ಬೀದರ್ನ ಕೋಟೆ ಅಥವಾ ಗುರುದ್ವಾರಕ್ಕೆ ಭೇಟಿ ನೀಡಿದರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಈ ಗಾಯಮುಖ ಗುಪ್ತಲಿಂಗೇಶ್ವರನ ದರ್ಶನ ಪಡೆಯಲು ಮರೆಯಬೇಡಿ. ನೋಡಿದ್ರಲ್ಲ ಗೆಳೆಯರೇ, ಬೀದರ್ ಜಿಲ್ಲೆಯ ಈ ಮರೆಯಲಾಗದ ಪವಾಡ ಕ್ಷೇತ್ರ ನಿಮಗೆ ಹೇಗೆ ಅನ್ನಿಸಿತು? ಬರಗಾಲದಲ್ಲೂ ಭತ್ತದ ಈ ತೀರ್ಥದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ದಿವ್ಯಶಕ್ತಿಯ ಬಗ್ಗೆ ಎಲ್ಲರಿಗೂ ತಿಳಿಯಲಿ. ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ. ಓಂ ನಮಃ ಶಿವಾಯ.